ಈಗ ಫ್ರೆಶ್ಶಾಗಿ ಬಟಾಣಿ ಸಿಗೋ ಕಾಲ. ಎಕ್ಸಲೆಂಟ್ ಆಗಿರುತ್ತೆ, ಸಖತ್ ಫ್ರೆಶ್ ಇರುತ್ತೆ ಬಟಾಣಿ ಈ ಸೀಸನಲ್ಲಿ ಮಾತ್ರ. ನೀವು ಬಟಾಣಿ ಉಪಯೋಗಿಸ್ಕೊಂಡು ಯಾವ್ಯಾವ ರೀತಿ ಅಡುಗೆ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಹಾಕಿ ಫ್ರೆಂಡ್ಸ್. ನಾವು ಬಟಾಣಿ ಹಾಕಿ ಉಪ್ಪಿಟ್ಟು ಮಾಡ್ತೀವಿ, ಬಟಾಣಿ ಆಲೂಗೆಡ್ಡೆ ಗೊಜ್ಜು ಮಾಡ್ತೀವಿ, ಬಟಾಣಿ ಪರಾಟ ಮಾಡ್ತೀವಿ, ಇನ್ನೇನೇನು ಮಾಡ್ತೀವಿ. ಬಟಾಣಿ ಆಲೂಗೆಡ್ಡೆ ಹಾಕಿದ್ರೆ ನಮಗೇನು ಅನಿಸುತ್ತೆ, ಕುರ್ಮಾನೋ ಗೊಜ್ಜೋ ಮಾಡ್ತೀವಿ ಅಂತ ಅನಿಸುತ್ತೆ ಅಲ್ವಾ. ಈ ಥರ ಯಮ್ಮಿ ಡಿಶ್ ಮಾಡ್ತೀರಾ ಯಾವತ್ತಾದರೂ ಬಟಾಣಿ ಉಪಯೋಗಿಸ್ಕೊಂಡು? ಇಲ್ವಾ? ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಆಗಿದೆ. ಕೇವಲ ಒಂದೇ ಒಂದು ಚಮಚ ಎಣ್ಣೆ ಅಷ್ಟೇ, ಒಂದೇ ಒಂದು ಚಮಚ ಎಣ್ಣೆ ಹಾಕಿ ಮಾಡಿ. ಒಬ್ರೊಬ್ರಿಗೆ ಒಂದೇ ಒಂದು ಚಮಚ ಎಣ್ಣೆ ಸಾಕು. ಎಷ್ಟು ಅದ್ಭುತವಾಗಿದೆ ನೋಡಿ ಇವತ್ತಿನ ರೆಸಿಪಿ. ಎಷ್ಟು ಸಾಫ್ಟಾಗಿ ಫ್ಲಫಿ ಆಗಿದೆ. ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಏನು ಬೇಡ, ಎಲ್ಲ ತರಕಾರಿ ಸಮೇತ ಯಮ್ಮಿಯಾಗಿ ಎಲ್ಲ ಇದರೊಳಗೆ ಇದೆ, ತರಕಾರಿ ಸಮೇತ. ಅದು ಸ್ಪ್ರಿಂಗ್ ಆನಿಯನ್ಸ್ ಹಾಕಿರೋದು ತುಂಬ ವಿಶೇಷ. ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ನಾನೊಂದು ಇಬ್ರಿಗೆ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಒಂದು ಆಲೂಗೆಡ್ಡೆನ ಬೇಯಿಸಿಲ್ಲ, ಹಸಿ ಆಲೂಗೆಡ್ಡೆಗೆ 4ರಿಂದ 5 ಬೆಳ್ಳುಳ್ಳಿ ಮತ್ತು 2ರಿಂದ 3 ಚಮಚ ಅಷ್ಟು ಬಟಾಣಿ, ಇಷ್ಟೇ ನಮಗೆ ಬೇಕಾಗಿರೋದು. ತುಂಬ ಎಕ್ಸಲೆಂಟ್ ಸ್ವಾದ ಕೊಡುತ್ತೆ, ಬಾಯಿಗಿಟ್ರೆ ರುಚಿ ನಿಮ್ಗೆ ಗೊತ್ತಾಗುತ್ತೆ. ಇದು ಫೈನ್ ಪೇಸ್ಟ್ ಆಗಿದೆ. ಈ ಫೈನ್ ಪೇಸ್ಟ್ನ ನಾನೊಂದು ಬೌಲ್ಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಆಲ್ ಅಂತ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಂತ ಹೇಳ್ತಾ, 1 ಕಪ್ಪಷ್ಟು ಬೇಸನ್ ಹಾಕಿದ್ದೀನಿ, ಕಡಲೆ ಹಿಟ್ಟು, ಅರ್ಧ ಕಪ್ಪಷ್ಟು ರವೆ ಹಾಕಿದ್ದೀನಿ, ಮಾಮೂಲಿ ಉಪ್ಪಿಟ್ಟಿನ ರವೆ, ಚಿರೋಟಿ ರವೆ ಸಹ ಬಳಕೆ ಮಾಡ್ಬೋದು. ಇದಕ್ಕೆ 1 ಚಮಚದಷ್ಟು ಅಚ್ಕಾರದ ಪುಡಿ, 1 ಚಮಚದಷ್ಟು ಧನಿಯಾ ಪುಡಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ನೀರು ಹಾಕ್ಕೊಂಡು ಫೈನ್ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಳೋಣ, ಅಂದರೆ ಇಡ್ಲಿ ಹಿಟ್ಟಿನ ಅದಕ್ಕೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ವೆಜ್ಜೀಸ್ ತರಕಾರಿ ಆ್ಯಡ್ ಮಾಡೋಣ. ಯೂಶ್ವಲಿ ಕ್ಯಾರೆಟ್ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತೀರಲ್ಲ, ವಿಶೇಷವಾಗಿರಲಿ, ಒಳ್ಳೆ ಸ್ವಾದ, ಎಕ್ಸಲೆಂಟ್ ರುಚಿ ಕೊಡಲಿ ಅಂತ ನಾನಿವತ್ತು ಸ್ಪ್ರಿಂಗ್ ಆನಿಯನ್ಸ್ ಯೂಸ್ ಮಾಡಿ ಒಂದೇ 1 ಚಮಚ ಜೀರಿಗೆ ಹಾಕಿದ್ದೀನಿ. ಸೊ ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಯಾವ ರೀತಿ ಇದೆ ಇವತ್ತಿನ ರೆಸಿಪಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅದ್ಭುತವಾದ ಕಮೆಂಟ್ಸ್ ನನಗೆ ಕೊಡಬೇಕು. ಒಂದು 10 ನಿಮಿಷ ರೆಸ್ಟ್ ಮಾಡಿಬಿಟ್ಟು ಒಂದೇ 1 ಚಮಚ ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ, ಸ್ಪೈಸಿ ಆಗಿರಲಿ ಅಂತ. ಇಲ್ಲಿ ಒಗ್ಗರಣೆ ಪ್ಯಾನ್ಗೆ ಒಂದೇ 1 ಚಮಚ ಎಣ್ಣೆ ಹೇಳಿದ್ನಲ್ಲ ನಾನು ನಿಮಗೇನು ಪ್ರಾಮಿಸ್ ಮಾಡಿದ್ದು ಅದನ್ನೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಕೊಡೋಣ. ನಮ್ಮ ಮನೇಲಿ ಎಳ್ಳು ಖಾಲಿ ಆಗೋಗಿದೆ, ನಿಮ್ಮ ಮನೇಲಿ ಎಳ್ಳಿದ್ರೆ ದಯವಿಟ್ಟು ಎಳ್ಳು ಹಾಕ್ಕೊಳ್ಳಿ. ಇದಕ್ಕೆ 2ರಿಂದ 3 ಚಮಚ ಹಾಕ್ಕೊಳ್ತಾ ಇದ್ದೀನಿ. ಸೊ ಸೂಪರಾಗಿ ಯಮ್ಮಿ ಆಗಿರೋ ರೆಸಿಪಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಚಳಿಗಾಲಕ್ಕೆ ಡಯಟು ಆಗಬೇಕು, ಬಿಸಿ ಬಿಸಿನೂ ಇರಬೇಕು, ಬೇಗ ಆಗಬೇಕು, ಮಕ್ಕಳೆಲ್ಲ ಇಷ್ಟಪಡಬೇಕು, ತರಕಾರಿನೂ ಇರಬೇಕು, ಹೆಲ್ತ್ಗೆ ಒಳ್ಳೆಯದು ಇರಬೇಕು ಅಲ್ವಾ. ಇದೆಲ್ಲದಕ್ಕೂ ಮಿಕ್ಸ್ ಆಗಿರೋದು ಇವತ್ತಿನ ರೆಸಿಪಿ. ವಾವ್, ಹೆಂಗಿದೆ ನೋಡಿರಿ. ಇನ್ನೊಂದು ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡ್ಕೊಳ್ತೀನಿ, ಯಾಕಂದರೆ ಮಗನ ಜಾಸ್ತಿ ರೋಸ್ಟ್ ಮಾಡಿರೋದು ಇಷ್ಟ. ಇದನ್ನು ಇನ್ನೊಂದು ಕಡೆ ಬೇಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಹೆಲ್ದಿ ರೆಸಿಪಿ ನಿಮ್ಗೆ ಏನು ಅನಿಸ್ತು ಅಂತ ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನ್ ಹಾಕಿ. ಪಾಸಿಟಿವ್ ಇದ್ದರೆ ದಯವಿಟ್ಟು ಪಾಸಿಟಿವ್ ಹಾಕಿ, ನೆಗೆಟಿವ್ ಇದ್ದರೆ ದಯವಿಟ್ಟು ನಾನು ತಿದ್ಕೊಳ್ತೀನಿ. ಆದಷ್ಟು ಎಣ್ಣೆ ಕಮ್ಮಿ ಹಾಕಿ ಮಾಡಿದ್ದೀನಿ ಈ ಸ್ನ್ಯಾಕ್ನ, ತುಂಬ ವಿಶೇಷವಾಗಿದೆ. ಓಕೆನಾ. ಸೊ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಅಮೂಲ್ಯವಾದ ಕಮೆಂಟ್ಸ್ ನನಗೆ ಹೇಳಿ ಅಂತ ಹೇಳ್ತಾ, ನೋಡಿ ಇನ್ನೊಂದು ರೆಡಿ ಮಾಡಿದ್ದೀನಿ. ಯಾವ ರೀತಿ ಇದೆ ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ನಿಮ್ಮ ಮನೇಲಿ ಅಕಸ್ಮಾತ್ ಸ್ಪ್ರಿಂಗ್ ಆನಿಯನ್ಸ್ ಖಾಲಿ ಆಗಿದ್ದರೆ ನೀವು ಕ್ಯಾರೆಟು ಕ್ಯಾಬೇಜು ಯೂಸ್ ಮಾಡ್ಬೋದು. ಓಕೆನಾ. ಈಗ ಇನ್ನೊಂದು ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದಟ್ ನನಗೆ ಇನ್ನೂ ರೋಸ್ಟ್ ಆಗಿರುತ್ತೆ, ಇನ್ನೂ ಬೇರೆ ಥರ ಫ್ಲೇವರ್ ಕೊಡುತ್ತೆ, ನಮಗೆ ಡಿಫ್ರೆಂಟ್ ಆಗಿರುತ್ತೆ. ಸೊ ಬನ್ನಿ ಇದೆರಡು ಪ್ಲೇಟಿಂಗ್ ಮಾಡಿ ನಿಮ್ಮ ಜೊತೆ ಸಿಗ್ತೀನಿ. ಯಾವ ರೀತಿ ಇದೆ ನೋಡಿ. ವಾವ್, ಸೂಪರಾಗಿ ಕಾಣ್ತಿದೆ ಅಲ್ಲ. ಸೊ ನಾವು ಮಾಡ್ಕೊಂಡಿದ್ದು 1.5 ಕಪ್, ಅಂದರೆ 1 ಕಪ್ ಬೇಸನ್ಗೆ ಅರ್ಧ ಕಪ್ಪಷ್ಟು ರವೆ ಯೂಸ್ ಮಾಡೋದ್ರಿಂದ ನಮಗೆ 4ರಿಂದ 5 ಪ್ಯಾನ್ ಕೇಕ್ಸ್ ಆಗುತ್ತೆ. ವೆಜ್ ಪ್ಯಾನ್ ಕೇಕ್ಸ್ ಅಂತ ನಾನು ಇದಕ್ಕೆ ಹೆಸರಿಟ್ಟಿದ್ದೀನಿ. ನೀವೇನು ಹೆಸರಿಡ್ತೀರಾ ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ಓಕೆನಾ. ವಾವ್, ಬನ್ನಿ ಇದನ್ನು ಪ್ಲೇಟಿಂಗ್ ಮಾಡಿ ನೋಡಿ. ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಯಮ್ಮಿ ಆಗಿದೆ. ಇದ್ರ ಟೆಕ್ಸ್ಚರ್ ಒಂಚೂರು ನೋಡಿ. ನಾವೆಲ್ಲೂ ಕಲರ್ ಆ್ಯಡ್ ಮಾಡಿಲ್ಲ, ಅರಿಶಿನ ಸಹ ನಾವು ಹಾಕಿಲ್ಲ ಇದಕ್ಕೆ. ನೋಡಿ ಯಾವ ರೀತಿ ರೆಡಿಯಾಗಿದೆ. ಟಿಫನ್ ಬಾಕ್ಸ್ಗೂ ಸೈ, ಮಕ್ಕಳು ಸ್ಕೂಲಿಂದ ಬಂದಾಗ ಕೊಡೋಕ್ಕೂ ಸೈ. ನಾವು ಡಯಟ್ ಮಾಡ್ತಿದ್ದೀವಪ್ಪ, ಜಾಸ್ತಿ ನಾವು ಎಣ್ಣೆ ಪದಾರ್ಥ ತಿನ್ನಲ್ಲ, ಅದಕ್ಕೂ ಸೈ. ಸೊ ಇದನ್ನೆಲ್ಲ ನಿಮ್ಮ ಮನೇಲಿ ಟ್ರೈ ಮಾಡಿ ಇವತ್ತಿನ ರೆಸಿಪಿನ. ನನಗೆ ನಿಮ್ಮ ಅಮೂಲ್ಯವಾದ ಫೀಡ್ಬ್ಯಾಕ್ ಬೇಕೇ ಬೇಕು. ಓಕೆನಾ. ಸೊ ನೀವು ಯಾವ್ಯಾವ ತರಕಾರಿ ಇದಕ್ಕೆ ಹಾಕಬೇಕು ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಸಜೆಷನ್ ಕೊಡಿ. ಕ್ಯಾಬೇಜು ಕ್ಯಾರೆಟ್ ಬಿಟ್ಟು ಇನ್ನು ಯಾವ ತರಕಾರಿ ಹಾಕ್ಬೋದು ಇದಕ್ಕೆ ಅಂತಲೂ ಹೇಳಿ. ಓಕೆನಾ. ಸೊ ಒಂದು ಸಲ ಫುಲ್ ನೋಡ್ಬಿಡೋಣ. ಆನಿಯನ್ಸ್ ಬೇಕಾದ್ರೂ ಹಾಕ್ಕೊಳ್ಬೋದು, ಟೊಮೆಟೊ ಸಹ ಹಾಕ್ಕೊಳ್ಬೋದು. ಈ ಅದ್ಭುತವಾದ ರೆಸಿಪಿನ ನಿಮ್ಮನ್ನೆಲ್ಲ ಟ್ರೈ ಮಾಡ್ತೀರಂತ ಭಾವಿಸ್ತಾ, ನಾನು ಹೇಮಾ ನಾಗರಾಜ್ ಬ್ಲಾಗ್ಸಿಂದ ಹೇಮಾ ಹೋಗಬಲ್ಲ ಒಂದು ಸಲ ಕ್ಲೋಸಪ್ ವ್ಯೂ ತೋರಿಸ್ಬಿಡ್ತೀನಿ ಯಾವ ಥರ ಬಂದಿದೆ ಈ ಅದ್ಭುತವಾದ ತಿಂಡಿ ಅಂತೂ. ಬಾಯಿಗಿಟ್ರೆ ಅಷ್ಟು ಯಮ್ಮಿಯಾಗಿ ಟೇಸ್ಟಿಯಾಗಿದೆ. ಸ್ಪೈಸಿನೂ ಅಷ್ಟೊಂದಿಲ್ಲ, ಯಾಕಂದರೆ ನೀವು ಸ್ಪೈಸಿ ತಿನ್ನೋರು ಆದರೆ ಸ್ವಲ್ಪ ಸ್ಪೈಸ್ನ ಇನ್ಕ್ರೀಸ್ ಮಾಡಿಕೊಡಿ. ನೋಡಿ ಒಂಚೂರು ಸಿದಿಲ್ಲ, ಯಾವ ರೀತಿ ಬಂದಿದೆ ಅಂತ. ಅದ್ಭುತವಾಗಿ ಬಂದಿರೋ ತಿಂಡಿನ ನಿಮ್ಮ ಮನೆಯಲ್ಲೆಲ್ಲ ಇವತ್ತೇ ಟ್ರೈ ಮಾಡ್ಬೋದು. ಜಾಸ್ತಿ ಟೈಮ್ ತಗೊಳ್ಳೋದ್ರೆ ಕೇವಲ 10 ನಿಮಿಷ ಸಾಕು ಈ ಅದ್ಭುತವಾದ ತಿಂಡಿ ಮಾಡೋಕ್ಕೆ. ಮಕ್ಳಿಗೆ ಮಾಡಿಕೊಡಿ, ಏನು ಅಂತ ಹೇಳಬೇಡಿ, ಅವ್ರು ತಿಂದ ಮೇಲೆ ಹೇಳಿ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಸಜೆಷನ್ ಏನು ಅಂದರೆ ಟೊಮೆಟೊ ಸಾಸ್ ಕೊಡಿ ಮಕ್ಕಳಿಗೆ ಇದ್ರ ಜೊತೆ. ಓಕೆನಾ. ನಮಗೆಲ್ಲ ಹಾಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಕ್ಲೋಸಪ್ ವ್ಯೂ ಹಾಕ್ಬಿಟ್ಟು ಇವತ್ತಿನ ವೀಡಿಯೋ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.